ರೇಣುಕಾಸ್ವಾಮಿ ಕೇಸ್ ಗೊತ್ತಾದಾಗ ನಿಮಗೆ ಪರ್ಸ್ನಲಿ ಇಂಡಿವಿಜುವಲ್ ಆಗಿ ಏನು ಅನಿಸ್ತು ಅಂತ ತುಂಬ ಜನ ಅವ್ರ ಸಹೋದರರು ಕೂಡ ಮಾತಾಡ್ತಾ ಇದ್ರು ನಮ್ಮ ಹತ್ರ. ಅವ್ರು ಹೇಳ್ತಾ ಇದ್ರು ಶಾಕ್ ಆಯಿತು, ನಂಬೋದಕ್ಕಾಗಲಿಲ್ಲ. ಆಮೇಲೆ ಕೆಲ ವಿಚಾರಗಳು ಎರಡು ದಿವಸ ಇಲ್ವೇ ಇಲ್ಲ ಅಂತ ನನಗೆ ವಾದ, ಇಲ್ಲ ಚಾನ್ಸ್ ಇರಲ್ಲ ಅಂತ. ಆಮೇಲೆ ಆವಾಗ ಕಸ್ಟಡಿಗೆ ಬರೋ ಇಲ್ಲೇನೋ ಸಮಥಿಂಗ್ ಫಿಶಿ ಇಲ್ಲಿ ಏನೋ ನಡೆದಿದೆ, ಇರ್ಲಿ ಬಿಡು ಆಯ್ತು ಅಂದ್ಬಿಟ್ಟು ಆಗೋದು. ಈ ಕೇಸ್ ಆದಮೇಲೆ ದರ್ಶನ್ ಅವ್ರು ಏನಾದರೂ ಒಂಟಿ ಆದ್ರೆ ಅಥವಾ ಅವರೇ ಒಂಟಿತನವನ್ನು ಬಯಸಿದ್ರ? ಬಿಕಾಸ್ ಜೈಲಿಂದ ಬಂದಮೇಲೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಅವರು, ಯಾರ ಜೊತೆನೂ ಸೇರ್ತಾ ಇಲ್ಲ, ಫಾರ್ಮ್ ಹೌಸು ನೀವಾಯಿತು, ಸೆಲೆಕ್ಟೆಡ್ ಮೆಂಬರ್ಸು ಸೆಲೆಕ್ಟೆಡ್ ಸರ್ಕಲ್ ಫಾರ್ಮ್ ಆಗ್ಬಿಟ್ಟಿದೆ. ನಿಮಗೆ ಮಾತ್ರ ಅಥವಾ ಒಂದು ಫಸ್ಟ್ ಸರ್ಕಲ್ ಹತ್ರ ಮಾತ್ರ ಇನ್ಫಾರ್ಮೇಷನ್ ಇರುತ್ತೆ ಅವ್ರು ಎಲ್ಲಿ ಹೋಗ್ತಿದ್ದಾರೆ ಎಲ್ಲಿ ಬರ್ತಿದ್ದಾರೆ ಅಂತ. ಸೊ ನೀವು ಹೇಳಿ, ಏನು ಚೇಂಜಸ್ ಆಯಿತಾ ಒಂಟಿ ಆದರೆ, ಅಥವಾ ಅವರೇ ಬೇಡ ನನಗೆ ಎಲ್ಲರಿಂದ ನಾನು ಅಂತರ ಕಾಯ್ದುಕೊಳ್ತೀನಿ ಅಂತ ಹೋಗಿ? ನಾನು ಸಿಂಪಲಾಗಿ ಹೇಳಿದ್ರೆ, ಈಗ ನೀವೊಂದು ಲೈಫಲ್ಲಿ ಎಲ್ಲ ನಿಮ್ಮ ಸುತ್ತೂರ ಇರ್ತಾರೆ ಅನ್ಕೊಳ್ಳಿ, ಸುತ್ತೂರ ನೀವು ಎಲ್ಲ ಹತ್ರ ಚೆನ್ನಾಗಿದ್ರೆ, ಎಲ್ಲ ಹತ್ರ ಖುಷಿಯಾಗಿದ್ರೆ, ಎಲ್ಲರಿಗೂ ಸಪೋರ್ಟಿವ್ ಆಗಿರ್ತಾರೆ, ಎಲ್ಲ ಇರ್ತೀರ. ನಿಮ್ದು ಏನೋ ಒಂದು ಕಷ್ಟ ಅಂತ ಬಂದಾಗ ಎಲ್ಲ ದೂರ ಆದಾಗ ನಿಮ್ಗೆ ಹೆಂಗೆ ಅನ್ಸುತ್ತೆ ಈ ಸಿಚುವೇಶನು? ಇಷ್ಟು ದಿನ ಇದ್ದು ನಂಗೊಂದು ಕಷ್ಟ ಅಂದಾಗ ಯಾರೂ ಮುಂದೆ ಬರಲಿಲ್ವಲ್ಲ. ಸೊ ಆಬ್ವಿಯಸ್ಲಿ ಅದು ಅನ್ಸುತ್ತಲ್ಲ, ಬೇಡ ಯಾರು ಸವಸನೂ ಬೇಡ, ಗೊತ್ತಾಯ್ತಲ್ಲ ಯಾರ ಮುಖ ಏನು ಅಂತ ಗೊತ್ತಾಯ್ತಲ್ಲ, ಯಾವ್ದು ಗಟ್ಟಿ ಬೇರು ಯಾರು ಮೃದುವಾಗಿರೋ ಬೇರುಗಳು ಅಂತವ್ರು ತುಂಬ ಚೆನ್ನಾಗಿ ಅರ್ಥ ಆಗಿದೆ ಈಗ. ಸೊ ಅದಕ್ಕೆ ಅವರೇ ಆರಾಮಾಗಿ ಡಿಸೈಡ್ ಮಾಡಿದ್ದಾರೆ, ಯಾರು ನನಗೆ ಬೇಕೋ ಅವ್ರು ಹಿಡ್ಕೋದು, ಯಾರು ಬೇಡ ನನಗೇನು ಅವಶ್ಯಕತೆ ಇದೆ ಅಂತ. ನೀವು ಜೈಲಿಗೆ ಹೋಗ್ತಾ ಇದ್ರಲ್ಲ ಅವ್ರನ್ನ ನೋಡೋದಕ್ಕೆ, ನಿಮ್ಮ ಹತ್ರ ಏನು ಹಂಚ್ಕೊಳ್ತಾ ಇದ್ರು ಅವ್ರು? ಒಂದು 15-20 ನಿಮಿಷ ನೀವು ಅಲ್ಲಿ ಇದ್ಬಿಟ್ಟು ಬರ್ತಾ ಇರಿ, ನಾವು ಅದನ್ನೆಲ್ಲ ನೋಡ್ತಾ ಇದ್ದೀವಿ. ನಂದೇ ಮಾತಾಡೋಕ್ಕಿಂತ ನಾವು ನೋಡೋಕ್ಕೆ ಒಂಥರ ಬೇಜಾರಾಗತ್ತೆ ಮೇಡಮ್, ಯಾಕಂದರೆ ಎಲ್ಲ ಥರ ಇದ್ದಿದ್ದ ಮನುಷ್ಯ ಅವ್ರಿಗೆ. ಬಟ್ ಆ ಸಿಚುವೇಶನ್ಸ್ಗಳು ಆ ಥರ ತೊಗೊಂಡೋಗಿ ಬಿಟ್ಟಾಗ ನಮಗೆ ಒಂಥರ ನೋಡೋಕ್ಕಾಗ್ತಾ ಇರಲಿಲ್ಲ ಅವ್ರನ್ನ. ಹೆಂಗಿದ್ದನ್ನು ಮನುಷ್ಯನ ಹೆಂಗೆ ತಂದು ಬಿಟ್ಬಿಡ್ತು ಟೈಮು ಅನ್ನೋದು ಅಂತ ಏನು ಮಾಡೋಕ್ಕಾಗಲ್ಲ, ಟೈಮು ಏನು.